ಈ ಪ್ರಾಡಕ್ಟ್ ಮೇಲೆ ಸಿಕ್ಕಾಬಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಬಂದಾದ್ಮೇಲೆ ಆ ಎಕ್ಸ್ಪೆಕ್ಟೇಷನ್ ರಿವರ್ಸ್ ಆಗಿ ಡಿಸಪಾಯಿಂಟ್ಮೆಂಟೇ ಜಾಸ್ತಿ ಆಯಿತು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ನಿನ್ನೆ ನೈಟು ಮಳೆರಾಯ ಎಲ್ಲಿದ್ರೋ ಗೊತ್ತಿಲ್ಲ, ವರ್ಷದ ಮೊದಲನೇ ದಿನ ಅಂತ ಏನೋ ಅವರು ಕೂಡ ಎಂಟ್ರಿ ಕೊಟ್ಬಿಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡಿದ್ರು ಅನ್ಸುತ್ತೆ. ಅದ್ರ ಜೊತೆಗೆ ಚಳಿಗಾಲ ಮುಗಿಯಕ್ಕೆ ಇನ್ನೂ ಟೈಮ್ ಇದ್ರೂ ಕೂಡ ಸೆಕೆಗಾಲದ ತರ ಫೀಲ್ ಆಗ್ತಾ ಇದೆ. ನಿಮ್ಗೂ ಕೂಡ ಅನ್ನಿಸ್ತಾ ಇದೆಯಾ? ಇನ್ನು ಆಸ್ ಯೂಶುವಲ್ ಶುಕ್ರವಾರ ಅಂದ್ರೆ ಮನೆಯಲ್ಲಿ ಪೂಜೆ, ಸೊ ಹಾಗಾಗಿ ಬೆಳಗ್ಗೆನೆ ನಾನು ನೀಟಾಗಿ ಕಸ ಎಲ್ಲ ಹೊಡ್ಕೊಂಡು ನೆಲ ಒರೆಸ್ಕೊಂಡು ಸೀದಾ ತಿಂಡಿ ಮಾಡೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ತಿಂಡಿಗೆ ಇವತ್ತು ಗೋಧಿ ದೋಸೆ ಜೊತೆಗೆ ಪಲ್ಯ ಮಾಡ್ಕೋತಾ ಇದ್ದೆ. ನನಗಂತೂ ಇವಾಗ ನಾರ್ಮಲ್ ದೋಸೆಗಿನ ಗೋಧಿ ದೋಸೆನೆ ಸಖತ್ ಇಷ್ಟ ಆಗ್ತಾ ಇದೆ. ಸೊ ಹಾಗಾಗಿ ನಾನಂತೂ ರಿಪೀಟೆಡ್ ಆಗಿ ಆ ಗೋಧಿ ದೋಸೆನೆ ಮಾಡ್ತಾ ಇದ್ದೀನಿ. ಹಾಗೆ ಇದೇ ಗ್ಯಾಪ್ ಅಲ್ಲಿ ಮತ್ತೊಂದು ಇನ್ಫಾರ್ಮೇಶನ್, ಅದ್ ಯಾವ ಪುಣ್ಯಾತುಮ್ರು ನನ್ನ ಐಡಿ ಇಟ್ಕೊಂಡು ಫೇಕ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡ್ತಾ ಇದಾರೋ ನನಗಂತೂ ಗೊತ್ತಿಲ್ಲ. ನಿನ್ನೆ ನನಗೆ ಗೊತ್ತಿರೋ ಹಾಗೆ 2 ಅಕೌಂಟ್ ಇತ್ತು. ನಾನು ಯಾವಾಗ ಸ್ಟೋರಿ ಹಾಕೋದ್ನೋ ಆ 2 ಅಕೌಂಟ್ ಕೂಡ ಡಿಸೇಬಲ್ ಆಗಿತ್ತು. ಆಲ್ರೆಡಿ ಇವತ್ತು ಒಂದು ಅಕೌಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲೂ ಕೂಡ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀವಿ, ಅದರಲ್ಲಿ ಪ್ರಾಫಿಟ್ ಯಾವ ತರ ಮಾಡೋದು ತಿಳಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನನ್ನ ಫಾಲೋವರ್ಸ್ ಗಳಿಗೆ ಹಾಗೆ ವ್ಯೂವರ್ಸ್ ಗಳಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ. ಇದು ಸೇರಿ 3 ಫೇಕ್ ಅಕೌಂಟ್ ಗಳು ನನ್ನ ಹೆಸರಲ್ಲಿ ಕ್ರಿಯೇಟ್ ಆಗಿರೋದು. ಆದಷ್ಟು ಈ ಐಡಿಯಿಂದ ನಿಮ್ಗಳಿಗೆ ಮೆಸೇಜ್ ಅಥವಾ ಫಾಲೋ ರಿಕ್ವೆಸ್ಟ್ ಬಂದ್ರೆ ದಯವಿಟ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಗೆ ರಿಕ್ವೆಸ್ಟ್ ಬಂದಾಗ ಅಕೌಂಟ್ ನ ದಯವಿಟ್ಟು ರಿಪೋರ್ಟ್ ಮಾಡಿ. ಇದು ನಾನು ಒಬ್ಳು ಐಡಿ ತಗೊಂಡು ಕ್ರಿಯೇಟ್ ಮಾಡ್ತಾ ಇರೋದಲ್ಲ, ಸುಮಾರು ಜನ ಇನ್ಫ್ಲೂಯೆನ್ಸರ್ ಗಳ ಐಡಿ ತಗೊಂಡು ಇದೇ ತರ ಫೇಕ್ ಐಡಿನ ಕ್ರಿಯೇಟ್ ಮಾಡ್ಕೊಂಡು ಸೇಮ್ ಮೆಸೇಜ್ ನೇ ಫಾರ್ವರ್ಡ್ ಮಾಡ್ತಾ ಇದ್ದಾರೆ. ನೀವು ಕೂಡ ಆದಷ್ಟು ಹುಷಾರಾಗಿರಿ. ಇನ್ನು ನಾರ್ಮಲ್ ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಜೊತೆಗೆ ನಮ್ಮ ಸಾಹೇಬ್ರ ಜೊತೆ ಸ್ವಲ್ಪ ಹರಟೆ ಹೊಡ್ಕೊಂಡು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ರೂಮ್ ಸಿಕ್ಕಾಬಟ್ಟೆ ಧೂಳಾಗಿತ್ತು ಅಂತ ಅದನ್ನ ಕ್ಲೀನ್ ಮಾಡ್ಕೊಳಕ್ ಹೋಗಿದ್ದೆ. ಅದೇ ಗ್ಯಾಪ್ ಅಲ್ಲಿ ಮೀಶೋ ಇಂದ ಒಂದು ಪಾರ್ಸೆಲ್ ಬಂತು. ಇದಕ್ಕೆ ನಾನು ಜಸ್ಟ್ 377 ರುಪೀಸ್ ಏನೋ ಪೇ ಮಾಡಿದ್ದೆ. ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಬೇರೆನೇ ಇತ್ತು ಬಿಡಿ. ಬಟ್ ಅದು ಓಪನ್ ಮಾಡಿದ ತಕ್ಷಣ ನನಗೆ ಸಿಕ್ಕಾಬಟ್ಟೆ ಡಿಸಪಾಯಿಂಟ್ಮೆಂಟ್ ಆಗೋಯ್ತು. ನಾನು ಇಮೇಜ್ ಅಲ್ಲಿ ನೋಡಿದ್ಕಿನ್ನ ನಾನು ರಿಸೀವ್ ಮಾಡ್ಕೊಂಡಿದ್ದಕ್ಕಿನ್ನ ಸಿಕ್ಕಾಬಟ್ಟೆ ಡಿಫ್ರೆನ್ಸ್ ಇದೆ. ಹಾಗೆ ಪಾಲಿಸ್ಟರ್ ಮೆಟೀರಿಯಲ್, ಪಾಲಿಸ್ಟರ್ ಅಲ್ಲೇ ಇನ್ನೂ ಚೆನ್ನಾಗಿರೋ ಕ್ವಾಲಿಟಿನಲ್ಲೂ ಬರುತ್ತೆ. ಬಟ್ ಇದು ವರ್ಸ್ಟ್ ಅಂತಾನೆ ಹೇಳ್ತೀನಿ. ಈ ತರ ಪ್ರಾಡಕ್ಟ್ ದಯವಿಟ್ಟು ಯಾರು ತಗೋಬೇಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.